ಹಾಯ್ ಫ್ರೆಂಡ್ಸ್, ಮಲೆನಾಡವ್ರ ಜೀವನ ಎಷ್ಟು ಬೆಸ್ಟ್ ಅಂದರೆ ನೋಡಿ, ಶುದ್ಧವಾದ ಗಾಳಿ, ಸುತ್ತಲೂ ಹಸಿರು. ಈವ್ನಿಂಗ್ ಒಂದು ಥರ ವಾಕ್ ಹೊರಟ್ರೆ ಎಲ್ಲ ಕಡೆ ಹಸಿರು, ಆರಾಮ್ಸೆ ಪೀಸಾಗಿ ವಾಕ್ ಮಾಡ್ಕೊಂಡು ಬರ್ಬೋದು. ಈ ಥರ ಮಳೆಗಾಲದಲ್ಲಿ ತಿನ್ನೋಕ್ಕೆ ಹಣ್ಣುಗಳು ಡಿಫ್ರೆಂಟು ಎಲ್ಲ ಸಿಗುತ್ತೆ. ಅಷ್ಟೇ ಕಷ್ಟನೂ ಇರುತ್ತೆ ಅವರಿಗೆ. ಪ್ರಾಪರಾಗಿ ನೆಟ್ವರ್ಕ್ ಇರಲ್ಲ, ಏನಾದರೂ ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂದರೆ ಪ್ರಾಪರ್ ಸರ್ವಿಸಸ್ ಇರಲ್ಲ, ದೂರ ಹೋಗಬೇಕು ಅವಕ್ಕೆಲ್ಲ. ಏನಾದರೂ ಬೇಕು ಅಂತಂದರೆ ಸಿಟಿ 15-20 ಕಿಲೋಮೀಟ್ರ್ ದೂರ ಇರುತ್ತೆ. ಮಳೆಗಾಲದಲ್ಲಿ ಹೋಗೋದು ಕಷ್ಟ, ಪ್ರಾಪರ್ ಬಸ್ ಸರ್ವಿಸಸ್ ಇರಲ್ಲ ಎಲ್ಲ ಕಡೆನೂ. ಬೈ ವಾಕ್ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಆಮೇಲೆ ಬಸ್ ಹಿಡಿಬೇಕು. ಈ ಥರ ಎಲ್ಲ ಇರುತ್ತೆ. ಆದ್ರೂ ಹಳ್ಳಿ ಕಡೆ ಇರೋದೇ ಒಂಥರ ಚಂದ. ನೋಡಿ, ಅಲ್ಲೊಂದು ಟೈಪ್ ಹಣ್ಣು ತೋರಿಸಿದೆ, ಇಲ್ಲೊಂದು ಟೈಪ್ ಹಣ್ಣು ತೋರಿಸಿದೆ. ನೋಡಿ, ಈ ಥರ ಹಣ್ಣೆಲ್ಲ ತಿನ್ಕೊಂಡು ಆರಾಮ್ಸೆ ಇರ್ಬೋದು. ಒಂದೆರಡು ನಾಯಿ ಸಾಕ್ಕೊಂಡು ಮನೆಯಲ್ಲಿ ಒಂದೆರಡು ಆಕಳನ್ನು ಸಾಕ್ಕೊಂಡು ಆದರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅನ್ನೋದೊಂದು ಸಮಸ್ಯೆ ಬರುತ್ತೆ. ಅದು ಒಂದೇ ರೀಸನ್ಗೆ ಪೇರೆಂಟ್ಸು ಫೋರ್ಸ್ ಮಾಡ್ತಾರೆ ಮಕ್ಕಳಿಗೆ ಬೆಂಗಳೂರು ಹೋಗಿ ಅಂತ. ಇಲ್ಲ ಅಂತಂದರೆ ಈ ಲೈಫ್ನ ಬಿಟ್ಟು ಯಾರು ಬೆಂಗಳೂರು ಹೋಗಿ ಕೂತ್ಕೋತಾರೆ, ನೀವು ಹೇಳಿ. ನೋಡಿ, ನಮ್ಮನೆ ನಾಯಿಗೆ ಅಲ್ಲೊಂದು ಕಾಡು ಕೋಳಿ ಕಾಣಿಸ್ಬಿಡ್ತು, ಓಡಿಸ್ಕೊಂಡು ಹೋಗಿದ್ದಾನೆ. ಸಿಗಲ್ಲ, ಆದರೂ ಓಡಿಸ್ತಾನೆ ಅವನು ಇವಾಗ. ಈ ಥರ ಲೈಫ್ನ ಬಿಟ್ಟು ಯಾರಿಗೆ ಹೋಗಬೇಕು ಬೆಂಗಳೂರಿಗೆ ಹೇಳಿ? ಅವ್ರು ಕೊಡೋ ಸ್ಯಾಲ್ರಿಗೆ, ಆ ಪೊಲ್ಯೂಷನಲ್ಲಿ, ಆ ಟ್ರಾಫಿಕಲ್ಲಿ ಯಾಕೆ ಬೇಕು? ಇಲ್ಲಿ ಒಂದೇ ಒಂದು ವಾಹನದ ಸೌಂಡ್ ಕೂಡ ಕೇಳಲ್ಲ ನಿಮಗೆ, ಒಂದು ಹಾರ್ನ್ ಸೌಂಡ್ ಕೂಡ ಕೇಳಲ್ಲ ನಿಮಗೆ. ಅಷ್ಟು ಪೀಸಾಗಿರ್ಬೋದು ಇಲ್ಲಿ. ನೋಡಿ, ಶುದ್ಧವಾದ ನೀರು ಸಿಗುತ್ತೆ. ಏನು ಬೇಕು?